ನೋಡಿರ್ತೀರ ರಾಘವ್ ಚೆಡ್ಡಾ ಅವ್ರ ಬಗ್ಗೆ ಮೋಸ್ಟ್ ರೀಸೆಂಟ್ಲಿ ಎಲ್ಲ ವೈರಲ್ ಆಗಿರುವಂಥ ವಿಡಿಯೋಗಳು ನೋಡಿರ್ತೀರ. ಇವ್ರು ಎಷ್ಟು ಒಂದು ಏರ್ಪೋರ್ಟ್ನ ಹೋಟೆಲ್ ಬಿಲ್ ಬಗ್ಗೆ ಆಗಿರ್ಬೋದು, ಒಂದು ಮೊಬೈಲ್ ರಿಚಾರ್ಜ್ ಬಗ್ಗೆ ಆಗಿರ್ಬೋದು, ಬ್ಯಾಂಕಲ್ಲಿ ಯಾವ ರೀತಿ ಹಣ ಲೂಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಆಗಿರ್ಬೋದು, ಜೊಮ್ಯಾಟೊ, ಸ್ವಿಗ್ಗಿ ಇವ್ರ ಬಗ್ಗೆ ಕೂಡ ಎಷ್ಟೋ ಒಂದು ಜನರ ಪರವಾಗಿ ಇವರು ರಾಜ್ಯಸಭಾದಲ್ಲಿ ತಮ್ಮ ಧ್ವನಿ ಎತ್ತಿದ್ರು. ಅದಾದ ನಂತರ ಇವರು ವಿಡಿಯೋಗಳು ಬಂದು ತುಂಬಾ ವೈರಲ್ ಆಗ್ತಾ ಇತ್ತು. ಸೊ ಎಷ್ಟೋ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಯಿತು, ಎಷ್ಟೋ ಜನಕ್ಕೆ ಒಂದು ಥರ ಆತ್ಮಸ್ಥೈರ್ಯ ಕೂಡ ಬಂದಿದೆ, ಒಂದು ಏನೋ ಪಾಸಿಟಿವ್ ಎನರ್ಜಿ ಕೂಡ ಬಂತು, ಎಷ್ಟೋ ಜನಕ್ಕೆ ಕ್ವಶನ್ ಮಾಡುವಂಥ ಒಂದು ಧೈರ್ಯ ಬಂತು. ಸೊ ಅದಾದ ನಂತರ ಇತ್ತೀಚೆಗೆ ಅಂದ್ರೆ ತೀರಾ ಇವತ್ತು ಒಂದು ಘಟನೆ ಆಗಿದೆ. ಇವರನ್ನ ರಾಜ್ಯಸಭಾ ಡೆಪ್ಯೂಟಿ ಲೀಡರ್ ಇಂದ ಅವ್ರನ್ನ ಕೆಳಗಿಳಿಸಿದ್ದಾರೆ. ಯಾಕೆ ಅಂದರೆ ನನಗನ್ಸುತ್ತೆ ಒಂದು ಜಸ್ಟ್ ಒಂದು ಒಪಿನಿಯನ್ ಪ್ರಕಾರ ಮುಂದಿನ ವರ್ಷ ಎಲೆಕ್ಷನ್ ನಡೀತಾ ಇದೆ ಪಂಜಾಬ್ನಲ್ಲಿ. ಇನ್ ಕೇಸ್ ಏನಾದರೂ ಈ ವ್ಯಕ್ತಿ ಇದ್ದರೆ, ಈ ವ್ಯಕ್ತಿಯ ಒಂದು ನೇಮಿಂದ ಏನಾದರೂ ಪಂಜಾಬಲ್ಲಿ ಅವ್ರು ಮತ್ತೆ ಎಲೆಕ್ಷನಲ್ಲಿ ಆಮ್ ಆದ್ಮಿ ಪಾರ್ಟಿ ಬಂದರೆ, ಆಮ್ ಆದ್ಮಿ ಪಾರ್ಟಿ ಏನಾದರೂ ಮತ್ತೆ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದರೆ ಇದರ ನೇಮ್ ಬಂದ್ಬಿಟ್ಟು ಈ ವ್ಯಕ್ತಿಗೆ ಹೋಗುತ್ತಂತ ಒಂದು ಸೊ ಈ ರೀತಿ ಮಾಡಿದಾರಂತ ಇದೆ. ಸೊ ಇದು ಎಷ್ಟು ಸತ್ಯ ಅಂತ ಗೊತ್ತಾಗಬೇಕಿನ್ನು. ಸೊ ಈ ವ್ಯಕ್ತಿ ಇಂಥ ವ್ಯಕ್ತಿಗಳಿಗೆ, ಜನರ ಪರವಾಗಿ ಮಾತಾಡೋಂಥ ವ್ಯಕ್ತಿಗಳನ್ನ ಯಾವುದೇ ರೀತಿ ಈ ಥರ ಕೂಡ ತುಳಿಬಾರ್ದು. ಸೊ ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.